ಓಂ ನಮೋ ಹನುಮತೇ ನಮಃ. ಈ ಹನುಮಂತ ಮಚ್ಚಬಲ್ಲವರು ಪರಸ್ಪರ ತಮ್ಮ ಜೀವನದ ಕಥೆಯನ್ನು ಹೇಳ್ಕೊಂಡ ಮೇಲೆ ಅವರಿಬ್ಬರು ತಂದೆ ಮಗ ಅಂತಕ್ಕಂಥದ್ದು ಗೊತ್ತಾಯಿತು ಅಂತ ಹೇಳ್ಕೊಂಡ್ವಲ್ಲ. ಮಗನಾಗಿ ತಂದೆ ಜೊತೆ ಯುದ್ಧ ಮಾಡೋಕ್ಕೆ ಮಚ್ಚಬಲ್ಲವನಿಗೆ ಬಾಧೆ ಪಟ್ಬಿಟ್ಟ. ಆಗ ತಂದೆಗೆ ಸಾಷ್ಟಾಂಗ ವಂದನೆ ಮಾಡಿ ಕ್ಷಮೆ ಕೇಳ್ತಾನೆ. ಮಾಯಾರೂಪದಿಂದ ರಾಮಲಕ್ಷ್ಮಣರನ್ನು ಅಪಹರಿಸ್ಕೊಂಡು ಬಂದಿರತಕ್ಕಂಥ ಮೈರಾವಣನ ಬಗ್ಗೆ ಮಚ್ಚಬಲ್ಲವನ ಕೋಪ ಬಂದ್ಬಿಡ್ತು. ಯಾಕಂದರೆ ಈ ವಿಷಯದಲ್ಲಿ ರಾಮಕಾರ್ಯಕ್ಕೆ ಸಹಾಯ ಮಾಡ್ತೀನಿ ಅಂತ ತಂದೆಗೆ ಮಾತು ಕೊಟ್ಟ, ಖಂಡಿತ ನಾ ಮಾಡೇ ಮಾಡ್ತೀನಿ, ರಾಮಕಾರ್ಯ ಏನೇ ಆಗಲಿ ನಾ ಮಾಡಲೇಬೇಕು. ಹನುಮಂತನು ಸಂತೋಷದಿಂದ ಹೀಗೆ ಹೇಳ್ತದೆ, ಮಗು ನಿನ್ನ ಜೊತೆ ಯುದ್ಧ ನಾ ಮಾಡ್ತಾ ಇರುವಾಗ ನನಗೂ ಜೋರಾಗಿ ಹೊಡೆಯೋದಕ್ಕೆ ಮನಸ್ಸೇ ಬರಲಿ. ಯಾಕೆಂದರೆ ಯಾಕೆ ಏನೋ ಒಂದು ಗೊತ್ತಾಗ್ತಿಲ್ಲ, ನಿನ್ನ ಹೊಡೆಯೋಕ್ಕೆ ನನಗೆ ಮನಸ್ಸು ಬರ್ತಾ ಇರಲಿಲ್ಲ. ನೀನು ನನ್ನ ಮಗನಾದ್ದರಿಂದ ನಿನ್ನ ಹೊಡೆತವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯವಾಯಿತೇನೋ. ಏಕೆಂದರೆ ಆತ್ಮಸ್ತುತಿ ಒಳ್ಳೆಯದಲ್ಲ ಅಲ್ವಲ್ಲ. ಆದರೂ ಯುದ್ಧದಲ್ಲಿ ನನ್ನ ಎದುರು ಯಾವ ಎದುರಾಳಿಗೂ ನಿಲ್ಲಲಾರು ಅಂತ ದೇವತೆಗಳು ಕೂಡ ವರ ಕೊಟ್ಟಿದ್ದಾರೆ. ನನ್ನ ವರವನ್ನು ನಾನು ಹಾಗೆ ಉಪಯೋಗಿಸಲಿಲ್ಲ. ನಾನು ನೋಡೋಣ ಏನಾಗುತ್ತೆ, ಇಷ್ಟು ಮಟ್ಟಿಗೆ ಗುದ್ದುತ್ತಾ ಇದೆಯಲ್ಲ, ಇನ್ನೆಷ್ಟು ಮಟ್ಟಿಗೆ ಗುದ್ದಬಲ್ಲೆ ನೀನು, ಇನ್ನೆಷ್ಟು ಮಟ್ಟಿಗೆ ನನ್ನನ್ನು ಒದೆಯಬಲ್ಲೆ ನೀನು, ನೋಡೋಣ ಅಂತ ನನಗೂ ಆಸೆ ಆಯ್ತೇನೋ. ಅದು ಕಾಣದೇ ಇರತಕ್ಕಂಥ ಪ್ರೀತಿ, ಅದೇ ಕರುಳು ಪ್ರೀತಿ ಅಂತೀವಿಲ್ಲ, ಆ ಥರದ್ದು. ಎಲ್ಲಿ ಎಲ್ಲರೂ ಕರುಳು ಮೀಟ್ತಿದೆ, ಯಾಕೋ ನಿಮ್ಮ ನೋಡಿದ ಕೂಡಲೇ ಒಂಥರ ಆಗ್ತಿದೆ ನನಗೆ ಅಂದರೆ ಯಾವುದೋ ಪೂರ್ವಾಂತರ ಜನ್ಮಾಂತರದ ಸಂಬಂಧ ಒಳ್ಳೆಯದು. ಅದಕ್ಕೋಸ್ಕರವಾಗಿ ಹಾಗೆ ಪೂರ್ವ ಜನ್ಮಾಂತರ ಸಂಬಂಧಗಳಿದ್ದಾಗಲೇ ಮಾತ್ರ ಹಾಗೆ ಒಬ್ರಿಗೊಬ್ಬರು ನೋಡಿ ಪರಸ್ಪರವಾಗಿ ನಾವು ನೋಡಿ ಅವರಲ್ಲಿ ಮಾತಾಡೋಕ್ಕೆ ಹೋಗ್ತೀವಿ, ಅವರಲ್ಲಿ ಹತ್ತಿರ ಹೋಗೋಕ್ಕೆ ಹೋಗ್ತೀವಿ ನಾವು. ಆದರೆ ಯುದ್ಧದಲ್ಲಿ ನನ್ನ ಎದುರು ಯಾವ ಎದುರಾಳಿಗೂ ನಿಲ್ಲಲಾರು ಅಂತ ಅಂದ್ಬಿಟ್ಟು ನಿನಗೆ ಗೊತ್ತು, ದೇವತೆಗಳು ವರ ಕೊಟ್ಟಿದ್ದಾರೆ ಅಂತ. ಆದರೆ ನಾನು ಒಂದು ಏಟು ಹಾಕಿಬಿಟ್ಟಿದ್ರೆ ನಿನ್ನ ಕಥೆ ಏನೋ ಆಗ್ಬಿಡ್ತಿತ್ತು, ಎಲ್ಲೂ ಹೊರಟೋಗ್ಬಿಡ್ತಿದ್ದೋ ಗೊತ್ತಿಲ್ಲ. ಆದರೂ ನನಗೆ ಯಾಕೋ ಹೊಡೆಯೋದಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದರೆ ನನ್ನ ಆ ವರನ ಉಪಯೋಗಿಸ್ಕೊಳ್ಳೇಬಾರ್ದು ಅನ್ನಿಸ್ಬಿಡ್ತು ನನಗೆ, ಯಾಕೆ ನಿನ್ನ ವಿಚಾರದಲ್ಲಿ. ಯಾಕೆ ನೀನು ನನ್ನ ಮಗ, ಆದರೂ ನೀನು ಧೈರ್ಯದಿಂದ ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀಯ ನೀನು. ಓಕೆ, ಯಾಕೆಂದರೆ ನಿನ್ನ ಕೆಲಸ ನೀವು ಮಾಡ್ತಾ ಧರ್ಮ, ಅದು ನೀವು ಮಾಡಲೇಬೇಕು. ನಿನ್ನ ಧರ್ಮ ನಿರ್ಣಯಕ್ಕೆ ನಾನು ಮೆಚ್ಚಿದ್ದೇನೆ. ಇದು ಒಳ್ಳೆಯ ಧರ್ಮ ನಿರ್ಣಯ. ಯಾಕೆ ಪ್ರಭು ನಿನಗೆ ರಾಕ್ಷಸ ತಾನೆ, ನನಗೆ ಶತ್ರು ನಿಜಾನೇ, ರಾಕ್ಷಸ ತಾನೆ ಗೊತ್ತಾದ ಮೇಲೆ ನಿನಗೆ ಅರ್ಥವಾಯ್ತು. ಈಗ ನಿನಗೆ ನಿನ್ನಷ್ಟೇ ಬಲಿಷ್ಠರಾದ ಅಷ್ಟಪುತ್ರರು ಹುಟ್ಟಲಿ ಅಂತ ಆಶೀರ್ವಾದ ಮಾಡ್ತಾನೆ. ಇದೆಂಥ ಆಶೀರ್ವಾದ! ಅಷ್ಟಪುತ್ರರು ಏನೋ ಪುತ್ರ ಒಂದು ಸಂತಾನವಾಗಲಿ ಅಂತಾರೆ, 8 ಮಕ್ಕಳು ಒಂದೇ ಸತಿ ಹುಟ್ಬಿಡ್ಲಿ, ಏನು ಕತೆ. ಮತ್ಸ್ಯವಲ್ಲಭನು ಕೂಡ ಸಂತೋಷದಿಂದ, ತಂದೆ ನಿಮ್ಮನ್ನು ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ, ನಾನು ಅದೇ ಬೇಕಾಗಿತ್ತಲ್ವ ಅಂದ. ಆದರೆ ಆಂಜನೇಯ ಒಪ್ಪಲಿಲ್ಲ. ಇಲ್ಲ, ಸಾಧ್ಯ ಇಲ್ಲ, ನೀನು ಹಾಗೆ ಮಾಡಬಾರ್ದು, ಧರ್ಮ ರೀತಿಯಲ್ಲಿದ್ದೀಯ ನೀನು, ಪ್ರಭು ನೀತಿ ಅಂತಕ್ಕಂಥದ್ದೊಂದಿದೆ, ಅದನ್ನು ಅತಿಕ್ರಮಿಸಬಾರ್ದು. ಆದ್ದರಿಂದ ನೀನು ನನ್ನ ಜೊತೆ ಬರಬೇಡ, ನೀನು ಒಳಗೆ ಕರ್ಕೊಂಡು ಬರ್ಕೊಡೋದು. ನೀನು ಸೋತವನ ಹಾಗೆ ಒಂದು ಕಡೆ ಬಿದ್ದುಬಿಡು, ಅಷ್ಟೇ ಸಾಕು, ಹೋಗಿ ಅಷ್ಟು ರಾಮಕಾರ್ಯ ಮಾಡು. ನೀನು ನಾವಿಬ್ಬರು ಹೊಡೆದಾಡಿದ್ದೀವಿ ಅಂತ ಗೊತ್ತಾಗೋಗ್ಬಿಟ್ಟಿದೆ, ನೀನು ಬಿದ್ದುಬಿಡು, ಅಷ್ಟೇ ಸಾಕು. ನನ್ನ ಸಹಾಯಕ್ಕೆ ರಾಮಪ್ರಭು ಇದ್ದಾನೆ ಅಂದ. ಒಂದು ಗುದ್ದುತ್ತೀನಿ, ಬಿದ್ದುಬಿಡು ನಿನಗೆ ಅಂತ. ಇನ್ನು ಆಲಸ್ಯ ಮಾಡದೆ ಹನುಮಂತ ತನ್ನ ಶರೀರವನ್ನು ಹಿಗ್ಗಿಸಿಕೊಂಡು ಅಲ್ಲಿಂದ ಆ ಮಹಿರಾವಣನ ಅಂತಃಪುರದ ಒಳಗೆ ನುಗ್ಗುತ್ತಾನೆ. ಒಂದು ಸತಿ ಗುದ್ದುಬಿಟ್ಟು ಇವನು ಮೂರ್ಛೆ ಮಾಡಿಸ್ಬಿಟ್ಟು, ಬೇಕಂತ ಮೂರ್ಛೆ ಮಾಡಿಸಿದಂಗೆ. ಯಾಕೆಂದರೆ ಬೇರೆ ಬೇರೆ ಪಕ್ಕದಲ್ಲಿರ್ತಕ್ಕಂಥ ಆಳುಗಳು ಬಂದು ನೋಡ್ತಾರಲ್ಲ, ಅವನು ನೋಡ್ತಾ ಇದ್ದಾಗಲೇ ಒಳಗೆ ಇವನು ಬಿಟ್ಟುಬಿಟ್ಟ ಅಂದರೆ ಎಲ್ಲಿ ಗ್ರಾಚಾರ. ಅದಕ್ಕೋಸ್ಕರವಾಗಿ ಒಂದು ಗುದ್ದುಬಿಡ್ತಾನೆ. ಗುದ್ದದ ಕೂಡಲೇ ಬಿಡ್ಬಿಡೋ ನೀನು ಅಂತಾನೆ, ಬೀಳ್ತಾನೆ. ಇಲ್ಲದ್ರೆ ಗೊತ್ತಾಗದಿದ್ರೆ ಬೀಳ್ತಾನೆ ಇರಲಿಲ್ಲ ಅವನು, ಗೊತ್ತಾಗುವಾಗ ಗುದ್ದುತ್ತಾನೆ, ಅದಕ್ಕೆ ಬಿದ್ದ, ಪರವಾಗಿಲ್ಲ. ದೈವಯೋಗವು ಅಂತಕ್ಕಂಥ ಹಾಗೆ ಅವನು ಒಳಗೆ ಹಾರಿ ಬಂದ ಹನುಮಂತನಿಗೆ ಮಹಿರಾವಣನೇ ಎದುರಾಗಿ ಸಿಕ್ಕಿಬಿಟ್ಟ. ನಮ್ಮ ಹನುಮಂತನಿಗೆ ಹಾರಿ ಬರ್ತಾನೆ, ಒಳ್ಳೆ ಹಕ್ಕಿ ಥರ ಬಂದ್ಬಿಟ್ಟು ಅಲ್ಲಿ ಇಳೀತಾ ಇದ್ದಾಗಲೇ ಇದ್ದಕ್ಕಿದ್ದಾಗ ಅವನೇ ಸಿಕ್ಕಿಬಿಟ್ಟ. ಅಲ್ಲಿ ಇದ್ದಕ್ಕಿದ್ದಂತ ಬಂದು ಹನುಮಂತನ ನೋಡಿಬಿಟ್ಟು ಮಹಿರಾವಣನ ಕಂಗಾಲಾಗಿಬಿಡ್ತಾನೆ. ಯಾಕೆಂದರೆ ಅಷ್ಟು ದೊಡ್ಡ ಸಣ್ಣ ಸೂಕ್ಷ್ಮ ರೂಪ ಆಗಿರ್ತಕ್ಕಂಥ ಕಪೀಶ್ವರ ಬಂದು ದೊಡ್ಡದಾಗ್ತಿದ್ದಾನೆ ಅಂದರೆ ಅರ್ಥ ಆಗ್ತಿಲ್ಲ ಅವನಿಗೆ ಏನು ನಡೀತಿದೆ ಅಂತ. ಅವನು ಕೂಡ ನೋಡ್ತಾನೆ ಮಹಿರಾವಣ ತೇಜಸ್ಸು ನೋಡಿ. ಹನುಮಂತನು ಕೂಡ ಅವಾಕ್ಕಾತ, ಆಶ್ಚರ್ಯಪಟ್ಟ. ಒಬ್ಬ ಏನು ಜೋರಾಗಿದ್ದಾನೆ ಅಂದು. ರಾವಣ ನೋಡಿದ್ದೆ ಇದೇ ಥರ ಇದ್ದಾನಲ್ಲಪ್ಪ ಇವನು ಕೂಡ ಅಂದ್ಕೊಂಡು ತುಂಬ ಆಶ್ಚರ್ಯಪಟ್ಬಿಟ್ಟ. ಎಂಥ ತೇಜಸ್ಸು ಇವನಿಗೆಂಥ ಕೇಡ್ಗಾಲ ಬಂತು.
ಹೋಗಿ 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 ಅವ್ರನ್ನ ಎತ್ಕೊಂಬಂದಿದ್ದಾನಲ್ಲ ಯಾರ ಮಾತೋ ಕೇಳಿಕೊಂಡು. ಆದರೆ ಹನುಮಂತ ತಕ್ಷಣ ಚೇತರಿಸ್ಕೊತಾನೆ. ಇವನ್ನ ಹೊಗಳ್ತಾ ನಿಂತ್ಕೊಂಡ್ರೆ ಆಗಲ್ಲಪ್ಪ ಅಂಥೇಳಿ ಇದ್ದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ. ಅದೇ ವೇಗದಲ್ಲಿ ಮುಂದಕ್ಕಾರಿ ಮಹಿರಾವಣನ ತಲೆಗೆ ಬಲವಾಗಿ ಒಂದು ಗುದ್ದುತ್ತಾನೆ. ಒಂದು ಸತಿ ಗುದ್ದು ಕೂಡಲೇ ಇಬ್ಬರು ತಮ್ಮ ದೇಹವನ್ನು ಬೃಹದಾಕಾರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಈ ಬಿಡ್ತಾನೆ ಇವನು ಒಂದು ಗುದ್ದು ಕೂಡಲೇ ಘೋರ ಯುದ್ಧ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಓಂ ನಮೋ ಹನುಮತೇ ನಮಃ. ಓಂ ನಮೋ ಹನುಮತೇ ನಮಃ.